ನಮ್ಮೆಲ್ಲರ ಒಂದು 5 ವರ್ಷದ ಕನಸು ತರುಣ್ ಸುಧೀರ್ ಅವರು ಈ ಕಥೆನ ನನಗೆ 5 ವರ್ಷದಿಂದ ಹೇಳಿದರು. ಬಟ್ ಚೌಕ ಅವತ್ತು ನಾವು ಮಾಡಿಲ್ಲ, ಇವತ್ತು ಮಾಡಿದ್ದೀವಿ ಅನ್ನೋದಾದರೆ ಇದು ಇಟ್ಸ್ ಅ ವಂಡರ್ಫುಲ್ ಟೈಮ್ ಅಂತ ಹೇಳಬಲ್ಲೆ. ಹೊಸ ಹೊಸ ಪ್ರಯತ್ನಗಳು, ಹೊಸ ರೀತಿಯ ಚಿತ್ರಗಳನ್ನ ಜನ ಈಗ ಸ್ವೀಕಾರ ಮಾಡ್ಕೊಳ್ತಿದ್ದಾರೆ, ಅಂದರೆ ನೀವು ಸ್ವೀಕಾರ ಮಾಡ್ಕೊಳ್ತಾ ಇದ್ದೀರಾ. ಚೌಕ ಈಗ ರಿಲೀಸ್ ಆಗಿದೆ. ಅದ್ಭುತವಾದ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನು ನೀವು ಆಲ್ರೆಡಿ ಎಲ್ಲ ಕಡೆ ನೋಡ್ತಿದ್ದೀರಾ. ಬಟ್ ನಮಗೇನು ಅನಿಸ್ತಾ ಇದೆ ಹೇಳ್ತೀನಿ, ಇಂಥ ಒಂದು ಸಿನಿಮಾ ಮಾಡಿ ಒಂದೂವರೆ ವರ್ಷಗಳ ಕಾಲ ಬೇರೆ ಯಾವುದೂ ಸಿನಿಮಾ ಮಾಡಿದೆ, ಬೇರೆ ಯಾವುದೂ ಸಿನಿಮಾ ಒಪ್ಕೊಂಡೆ, 3 ಥರ ಗೆಟಪ್ ಮಾಡಿ ಎಲ್ಲವನ್ನೂ ಮಾಡಿ ಒಂದು ಸಿನಿಮಾ ಮಾಡಿ ನೀವು ಇಂಥ ಅದ್ಭುತವಾದ ಪ್ರತಿಕ್ರಿಯೆ ಕೊಟ್ಟರೆ ಬಹಳ ಸಂತೋಷ ಆಗ್ತಾಯಿದೆ. ಆ್ಯಂಡ್ ಮುಂದಕ್ಕೂ ಈ ಥರದ ಪ್ರಯತ್ನಗಳು, ಈಗ ಒಂದು ಸಿನಿಮಾಗೆ ಧೈರ್ಯವಾಗಿ ನಾವು ಒಂದು ವರ್ಷ ಕೊಡೋ ಧೈರ್ಯ ಈಗ ಬಂದಿದೆ. ಸೊ ಮುಂದೆ ಕೂಡ ಒಳ್ಳೆ ಸಿನಿಮಾಗಳು ಕೊಡೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅದ್ಭುತವಾಗಿದೆ. ಎಲ್ಲ ಕಡೆ ಹೌಸ್ಫುಲ್ ಶೋಸ್ ನಡೀತದೆ. ಆ್ಯಕ್ಚುಲಿ ನಮಗೆ ಇಟ್ಸ್ ಗೆಟಿಂಗ್ ಬೆಟರ್. ನಾನು ಪ್ರತಿ ಸಲ ತರುಣಿಗೆ ಫೋನ್ ಮಾಡಿದಾಗ ಅಪ್ಪ ಹೇಗಿದೆ ಅಂದಾಗ, ಅಪ್ಪ ನೆನ್ನೆಕ್ಕಿಂತ ಚೆನ್ನಾಗಿದೆ, ಇವತ್ತು ಇನ್ನೂ ಚೆನ್ನಾಗಿದೆ ಅಂತಿದ್ದಾರೆ. ಸೊ ವಂಡರ್ಫುಲ್. ಆ್ಯಕ್ಚುಲಿ ವೀಕ್ ಡೇಸ್ ನಾವು ಯೂಶ್ವಲಾಗಿ ನಮ್ಮ ಸಿನಿಮಾಸ್ ರಿಲೀಸ್ ಆಗೋದು, ಓಕೆ ವೀಕೆಂಡ್ ಏನಿದೆ ಅಲ್ಲಿಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ ವೀಕ್ ಡೇಸು, ಆಮೇಲೆ ಮತ್ತೆ ವೀಕೆಂಡ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಹಂಗೆ ಆಗ್ತಾಯಿಲ್ಲ. ಪ್ರತಿ ದಿವಸ ಕಲೆಕ್ಷನ್ಸ್ ಬೆಟರ್ ಆಗ್ತಿದೆ. ಸೊ ಪ್ರೊಡ್ಯೂಸರ್ಗೂ ಒಳ್ಳೇದಾಗ್ತಿದೆ, ನಿರ್ದೇಶಕರು ಮತ್ತು ತರುಣ್ ಅವರು ಇನ್ನೂ ಒಳ್ಳೆ ಸಿನಿಮಾ ಮಾಡೋ ಹುಮ್ಮಸ್ ಬಂದಿದೆ ಅವರು ಕೂಡ. ಈಗಾಗಲೇ ಗೊತ್ತಿದೆ, ಸಾಕಷ್ಟು ಜನ ಈ ಸಿನಿಮಾನ ನೋಡಿದ್ದಾರೆ. ಈ ಸಿನಿಮಾದಲ್ಲಿ ಕೃಷ್ಣ ರಾವ್ ಅಂತ ನಾನು ಒಂದು ಪಾತ್ರನ ಮಾಡ್ತೀನಿ. 1995ರಲ್ಲಿ ಮೈಸೂರಲ್ಲಿ ನಡೆಯುವಂಥ ಕಥೆ. ಸಾಕಷ್ಟು ಜನ ನೋಡಿದವರು ಅವ್ರದ್ದು ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಅಂದರೆ ಅವ್ರಿಗೆ ಯಾರಿಗೂ ನಂಬಕ್ಕೆ ಆಗ್ತಾಯಿಲ್ಲ. 4 ಜನಕ್ಕೆ ಈ ಥರ ಒಂದು ಫಸ್ಟ್ ಹಾಫಲ್ಲಿ ಒಂಥರ ಕಂಪ್ಲೀಟ್ ಒಂಥರ ಬೇರೆ ಲುಕ್ಕು, ಸೆಕೆಂಡ್ ಹಾಫಲ್ಲಿ ಇನ್ನೊಂದು ಥರ ಲುಕ್ಕು. ಅಂದರೆ ಯಾರೂ ನಮ್ಮ 4 ಜನನ ಈ ಥರ ಒಂದು ಇದರಲ್ಲಿ ನೋಡಿರಲಿಲ್ಲ, ವಿಭಿನ್ನವಾದ ಪಾತ್ರದಲ್ಲಿ. ಸೊ ಅದೇ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇರೋದು. ಯಾಕಂದರೆ ನಾವು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ, ಅಷ್ಟು ಎಫರ್ಟ್ ಹಾಕಿದ್ದೀವಿ. ಆಲ್ಮೋಸ್ಟ್ ಒಂದು 6ರಿಂದ 8 ತಿಂಗಳು ನಾವು ಬರೀ ಲುಕ್ಕಿಗೋಸ್ಕರ ಬಿಟ್ಟಿದ್ದೀವಿ. ಏನು ಕೆಲಸ ಮಾಡಿದೆ, ಬರೀ ನಾವು ದಾಡಿ ಗಡ್ಡ ಎಲ್ಲ ಬೆಳೆಸ್ಕೊಂಡು ಏನಾದ್ರು ಬೇರೆ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಖಾಲಿ ಕೂತಿದ್ವಿ. ಸೊ ಈ ಥರ ಎಲ್ಲ ಒಂದು ಎಫರ್ಟ್ ಹಾಕಿದ್ದಕ್ಕೆ ಇವಾಗ ಜನ ಪ್ರತಿಕ್ರಿಯೆ ನೀಡ್ತಾ ಇರೋದು ನಮ್ಗೆ ತುಂಬ ಖುಷಿಯಾಗುತ್ತೆ. ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಮೆಚ್ತಾ ಇದ್ದಾರೆ ಸಿನಿಮಾನ. ಇನ್ನು 4 ಜನಕ್ಕೆ ಹೇಳ್ತಾ ಇದ್ದಾರೆ, ನೋಡಿ ನೀವು ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. ಸೊ ಇದೆಲ್ಲ ನಾವು ಪಟ್ಟಿರೋ ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಕ್ರಿಯೆ, ಒಂದು ಒಳ್ಳೆ ಪ್ರತಿಫಲ ಅನಿಸುತ್ತೆ. ಇನ್ನು ನಾವು ಮಾಡಿರುವಂಥ ಸಿನಿಮಾ ನಮಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಸಿನಿಮಾಗೆ 2 ವರ್ಷ ನಾನು ಟೈಮ್ನ ಕೊಟ್ಟು ಸಿನಿಮಾ ಮಾಡಿದ್ದು. ಅಷ್ಟೇ ಹೋಮ್ವರ್ಕ್ ಮಾಡಿದ್ವಿ, ಎಂಟೈರ್ ಟೀಮ್ ಎಲ್ಲರೂ ಅಷ್ಟು ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ವಿ. ಹಾಗಾಗಿ ಸಿನಿಮಾ 100% ಗೆದ್ದೇ ಗೆಲ್ಲುತ್ತೆ, ನಮ್ಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಬಟ್ ಜನಗಳು ಯಾವ ರೀತಿ ತಗೊಳ್ತಾರೆ ಅಂತ ಒಂದು ಎಕ್ಸೈಟ್ಮೆಂಟ್ ಇತ್ತು. ಶುಕ್ರವಾರದಿಂದ ಸಿನಿಮಾ ರಿಲೀಸ್ ಆದಾಗಿಂದ ಅಂಟಿಲ್ ಇವತ್ತವರೆಗೂ ಸಹ ಆಲ್ಮೋಸ್ಟ್ ಥಿಯೇಟರ್ಗಳಲ್ಲಿ ಹೌಸ್ಫುಲ್ಲಲ್ಲಿ ಓಡ್ತಾ ಇದೆ. ಹಾಗಾಗಿ ಕರ್ನಾಟಕದ ಜನತೆಗೆ ತುಂಬ ಹೃದಯದ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದರಲ್ಲಿ ಮೇಜರ್ ಸಿಂಹಪಾಲಿರೋದು ನಿಮ್ಮದು ಮೀಡಿಯಾದವರು. ನಮ್ಮ ಚೌಕ ಮೇಲಿನ ಪ್ರೀತಿಯಿಂದ, ಅಂದರೆ ಯಾವಾಗ ನಾವು ಟ್ರೈಲರು ಟೀಸರ್ ಎಲ್ಲ ಬಿಟ್ಟಿವಿ ಆಗ್ಲಿಂದನೇ ನಿಮ್ಮ ಕಡೆಯಿಂದ ಬಹಳ ಒಳ್ಳೆ ಅಪ್ರಿಷಿಯೇಷನ್, ಆಮೇಲೆ ಜನಕ್ಕೆ ತಲುಪಿಸೋವಂಥ ಒಂದು ಕೆಲಸ ಏನು ಮಾಡಿದ್ದೀರ ತುಂಬ ಅದ್ಭುತವಾಗಿ ಮಾಡಿದ್ದೀರ. ಹಾಗೆ ಫಸ್ಟ್ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆನಂತರ ಜನಕ್ಕೆ ಇವತ್ತು ಏನು ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಓಡ್ತಾ ಇದೆ. ನಿನ್ನೆ ತನಕ ಹಾಸನ್ಗೆ ಹೋಗಿದೆ, ಹಾಸನಲ್ಲಿ ರಿಲೀಸ್ ಆದಾಗಿಂದ ಇವತ್ತವರೆಗೂ ಯಾವುದೇ ಶೋನು ಒಂದು 2 ಟಿಕೆಟು ಸಹ ಮಿಕ್ಕಿಲ್ಲ, ಅಷ್ಟೊಂದು ಹೌಸ್ಫುಲ್ ಹೋಗ್ತಾ ಇದೆ. ತುಂಬ ಖುಷಿ ಆಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ. 5 ವರ್ಷಕ್ಕಿಂತ ಜಾಸ್ತಿ ಹಿಂದಿಂದ ಕಾಣಿಸುತ್ತಿದ್ದು. ಆವಾಗ ಈ ಸಿನಿಮಾದಲ್ಲಿ ನಾನೇ ನೋಡ್ಕೊಂಡಿದ್ದೆ. ಆ್ಯಕ್ಟರ್ ಆಗಿದ್ದಾಗ ಈ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂತಲೇ ಮಾಡ್ಕೊಂಡಂಥ ಒಂದು ಕಥೆ ಇದು. ಸೊ ಹಂಗೆ ನೋಡಿದಾಗ ಇದು ಖುಷಿ ಆಗ್ತಾಯಿದೆ ಈ ಸಿನಿಮಾನ ತೆರೆ ಮೇಲೆ ನೋಡೋದಕ್ಕೆ. ಆ್ಯಂಡ್ ಅದಕ್ಕಿಂತ ಖುಷಿ ಏನು ಅಂತಂದರೆ, ನಂಗೆ ತುಂಬ ಒಂದು ದೊಡ್ಡ ಜವಾಬ್ದಾರಿ ಇತ್ತು. ದ್ವಾರಕೀಶ್ ಚಿತ್ರ 50ನೇ ಸಿನಿಮಾ ಅಂಥೇಳಿ. ಯಾಕಂತಂದರೆ ತುಂಬ ದೊಡ್ಡ ರೆಪ್ಯೂಟೆಡ್ ಬ್ಯಾನರ್ ಸಿನಿಮಾ ಇದು. ಆ್ಯಂಡ್ ತುಂಬ ಲೆಜೆಂಡ್ರಿ ಸಿನಿಮಾಗಳು ಕೊಟ್ಟಿದ್ದರು, ಮೇರ್ ಮುತ್ತಣ್ಣಯಿಂದ ಹಿಡಿದು ವಿಷ್ಣುವರ್ಧನ ತನಕ. ಸೊ ನಂಗೆ ತುಂಬ ದೊಡ್ಡ ಜವಾಬ್ದಾರಿ ಇತ್ತು. ಆ ನಿಟ್ಟಲ್ಲಿ ನೋಡಿದಾಗ ಇವತ್ತು ಆ ಸಂಸ್ಥೆ ನಾನು ಮೋಸ ಮಾಡಿಲ್ಲ ಅನ್ನೋದೊಂದು ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು. ಆ್ಯಂಡ್ ತುಂಬ ಖುಷಿ ಕೊಡೋಂಥ ಸಂಗತಿ. ಇದಕ್ಕೆ ನಾನು ನನ್ನ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಹರಿ ಸರು, ಅರ್ಜುನ್ ಅವರು, ಗುರು ಸರು, ಶ್ರೀಧರ್ ಸರ್ ಮತ್ತು ಅನೂಪ್ ಸರ್ಗೆ. ಯಾಕಂತಂದರೆ ಪ್ರತಿಯೊಬ್ಬರೂ ಅವರು ಒಂದೊಂದೇ ಸಾಂಗ್ ಮಾಡಿದ್ರು ಕೂಡ ಒಂದು ಇಡೀ ಸಿನಿಮಾಗೆ ಏನು ಎಫರ್ಟ್ ಹಾಕ್ತಾರೆ ಆ ಎಫರ್ಟ್ ಹಾಕ್ಬಿಟ್ಟು ನನಗೆ ಒಂದು ಸಾಂಗ್ ಕೊಟ್ಟರು. ಅದಕ್ಕೆ ಇವತ್ತು ಇಡೀ ಆಲ್ಬಮ್ ಹಿಟ್ ಆಗಿರೋದು. ಹರಿ ಸರ್ದು ಅಲ್ಲಾಡ್ಸೋ ಸಾಂಗ್ ತುಂಬ ದೊಡ್ಡ ಬೂಸ್ಟ್ ಕೊಡ್ತು ನನಗೆ. ಅಂದರೆ ಕಮರ್ಷಿಯಲಿ ನನ್ನ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಬಂತು. ಆ್ಯಂಡ್ ಅಪ್ಪ ಎಲ್ಲರಿಗೂ ಇಡೀ ಫ್ಯಾಮಿಲಿ, ಹೆಣ್ಮಕ್ಳು ಎಲ್ಲರೂ ಕನೆಕ್ಟ್ ಮಾಡ್ತಾರೆ. ಅಂದರೆ ಬೇರೆಯೇ ಜಾನರ್ಗಳಿಗೆ ಕನೆಕ್ಟ್ ಮಾಡ್ತಾರೆ ಸಾಂಗು. ಸೊ ಒಂದೊಂದು ಸಾಂಗು ಅದರದ್ದೇ ಆದಂಥ ಒಂದು ಶಕ್ತಿ ನನ್ನ ಸಿನಿಮಾದಲ್ಲಿದೆ. ಸೊ ಆ ಇಡೀ ಮ್ಯೂಸಿಷಿಯನ್ಸ್ ಟೀಮ್ಗೆ ನನ್ನ ಕಡೆ ನಾನು ಥ್ಯಾಂಕ್ಸ್ ಹೇಳಬೇಕಷ್ಟೇ ಈ ಸಂದರ್ಭದಲ್ಲಿ.